ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಕೋರಿಲೇಷನ್ ಕಾನ್ಫಿಯೇಷನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಪ್ರಾಬ್ಲಮ್ ಒಂದು ಪ್ರಾಬ್ಲಮ್ ನ ಇವತ್ತು ನಾನು ಸಾಲ್ವ್ ಮಾಡಾಕತ್ತೀನಿ. ಏನಂತಂದ್ರೆ ಈಗ ಈ ಪ್ರಾಬ್ಲಮ್ ನಾಗ ಏನೇನ್ ಕೊಟ್ಟಾರ ಫಸ್ಟ್ ನೋಡ್ತಾ ಹೋಗೋಣ. ಫೈಂಡ್ ದ ಕಾನ್ಫಿಯೇಷನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಫ್ರಮ್ ದ ಫಾಲೋವಿಂಗ್ ಡೇಟಾ. ಸೊ ವಾಟ್ ದೇ ಆರ್ ಗಿವನ್ ಏಜ್ ಆಫ್ ಹಸ್ಬೆಂಡ್ ಅಂಡ್ ಏಜ್ ಆಫ್ ವೈಫ್ ಕೊಟ್ಟಿದಾರ. ಇದ್ರ ಬೇಸ್ ಮೇಲೆ ನಾವೇನ್ ಮಾಡ್ತಾ ಹೋಗೋಣ ಅಂತಂದ್ರೆ ವಿ ಹ್ಯಾವ್ ಟು ಫೈಂಡ್ ಕಾನ್ಫಿಯೇಷನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ ಅಂತ ಅನ್ಕೊಂತೀನಿ. ಈಗ ಈ ಪ್ರಾಬ್ಲಮ್ ನಾಗ ಮೇಜರ್ಲಿ ಅವ್ರದ್ದು ಏನು ಇದು ಏನೇನ್ ಕೊಟ್ರ ಅವರು ಅಂತ ನೋಡ್ತಾ ಹೋದಾಗ ಏಜ್ ಆಫ್ ಹಸ್ಬೆಂಡ್ ಕೊಟ್ರು, ಏಜ್ ಆಫ್ ಏನ್ ಕೊಟ್ರು, ವೈಫ್ ಕೊಟ್ರು. ಈಗ ನಾವು ಏಜ್ ಆಫ್ ಹಸ್ಬೆಂಡ್ ನಾವ್ ಏನಂತ ತಗೋಣ, ಎಕ್ಸ್ ಅಂತ ತಗೋಣ. ಏಜ್ ಆಫ್ ವೈಫ್ ಅನ್ನ ನಾವ್ ಏನಂತ ತಗೋಣ, ವೈ ಅಂತ ಟ್ರೀಟ್ ಮಾಡ್ಕೊಂಡ್ರಿ. ಇದ್ರ ಬೇಸ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂತ ಹೋಗೋಣ. ಸೊ ಇದ್ರ ಬೇಸ್ ಮೇಲೆ ಏನೇನ್ ಪ್ರಾಬ್ಲಮ್ ಫಸ್ಟ್ ಗೆ ಹಾಗಾದ್ರೆ ಎಕ್ಸ್ ಬರ್ಕೋಣ. ಎಕ್ಸ್ ಈಗ ನಾವು ಡೈರೆಕ್ಟ್ ಮೆಥಡ್ ಮಾಡ್ತಾ ಈಗ ನಾನು ಸಾಲ್ವ್ ಮಾಡಾಕ್ತಿರೋದು ಡೈರೆಕ್ಟ್ ಮೆಥಡ್, ಇನ್ನೊಂದು ಡಿವಿಷನ್ ಮೆಥಡ್ ಅಂತ ಬರುತ್ತೆ. ಸೊ ಡಿವಿಷನ್ ಮೆಥಡ್ ಮಾಡಿದಾಗ ಏನಾಕೈತಿ ಅಂದ್ರೆ ಅಮೌಂಟ್ ಜಾಸ್ತಿ ಆಗಂಗಿಲ್ಲ. ಬಟ್ ಡೈರೆಕ್ಟ್ ಮೆಥಡ್ ಮಾಡಿದಾಗ ಏನಾಕೈತಿ 34 into 34 ಮತ್ತು ಲಾಂಗ್ ಅಮೌಂಟ್ ಹೋಗಂತ ಚಾನ್ಸಸ್ ತುಂಬಾ ಆಗುತ್ತೆ. ಅದಕ್ಕೆ ಡಿವಿಷನ್ ಮೆಥಡ್ ಹೋಗೋಣ ಅಂದ್ರೆ ಡಿವಿಷನ್ ಹಂಗಂದ್ರೆ ಐ ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಆನ್ ದ ಡಿವಿಷನ್ ಮೆಥಡ್. ಹಂಗಂದ್ರೆ 1 by 1 ತಗೋಣ. ಏಜ್ ಆಫ್ ಹಸ್ಬೆಂಡ್ ಇಸ್ ಟ್ರೀಟೆಡ್ ಇಸ್ ಎಕ್ಸ್ ಅಂತ ತಗೊಂಡೆ ಬಂದ್ರೆ ಬರ್ರಿ ಹಂಗಂದ್ರೆ 20, 22, 23, 25, 26, 28, next 29, 30, 33 and 34 ಅಂತ ಹೇಳಿ ಇದು ಎಕ್ಸ್. ನೆಕ್ಸ್ಟ್ ಈ ಎಕ್ಸ್ ಅನ್ನ ಏನ್ ಮಾಡೋಣ ಅಂತಂದ್ರೆ ಫಸ್ಟ್ ಡಿವಿಯೇಷನ್ ಮಾಡ್ಕೋಣ. ಡಿವಿಯೇಷನ್ ಮಾಡ್ಕೋಬೇಕು ಅಂದ್ರೆ ನಾವೇನ್ ಮಾಡೋಣ, ಡಿ ಎಕ್ಸ್ ಅಂತ ಮಾಡ್ಕೊಳ್ಳೋಣ. ಡಿ ಎಕ್ಸ್ ಹೆಂಗ ಅಂತಂದ್ರೆ ಎಕ್ಸ್ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂ ಚೂಸ್ ಮಾಡ್ಕೊಂಡಿದ್ರಿ. ಸೊ ವಿಚ್ ಒನ್ ಇಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಹಿಯರ್? 20. 20 ನ ಮೈನಸ್ ಮಾಡ್ತಾ ಹೋಗೋಣ ಎಲ್ಲಾದ್ರೂ. 20 minus 20 is equal to 0. 22 minus 20 2. 23 minus 23. Next ಇದು 5. Next ಇದು 6. Next ಇದು 8. Next 9. Next ಇದು 10. Next ಇದು 13. Next ಇದು ಎಷ್ಟಾಗತ್ತೆ ಹೇಳ್ರಿ? 14. ನೆಕ್ಸ್ಟ್ ಒಂದು ಇದನ್ನ ಏನ್ ಮಾಡೋಣ, ಡಿ ಎಕ್ಸ್ ಏನ್ ಮಾಡ್ಕೋಣ ಹೇಳ್ರಿ, ಸ್ಕ್ವೇರ್ ಮಾಡ್ಕೋಣ. 0 into 0 ಏನಾಕೈತಿ 0. 2 2s are 4. 3 3s are 9. 5 5s are 25. 6 6s are 36. 8 8s are 64. 9 9s are 81. 10 10s are 100. 13 13s are 169. 14 14s are ಎಷ್ಟಾಗೈತಿ? 196 ಆಯ್ತು. ಸೊ ಇವು ಏನ್ ಮಾಡ್ಕೊಂಡ್ರೆ ಈಗ ಎಕ್ಸ್ ಮುಗಿತು. ಸೇಮ್ ಆಸ್ ಇಸ್ ವೈ ಮಾಡ್ಕೊಂಡ್ವಿ. ವೈ ಹೆಂಗ ಅಂತಂದ್ರೆ ವೈ ಇಸ್ ಈಕ್ವಲ್ ಟು ಓಕೆ ಎಷ್ಟೆಷ್ಟು ಹೇಳ್ಯಾರ ನೋಡ್ರಿ, 18 ಅಂದ್ರೆ ಏಜ್ ಆಫ್ ವೈಫ್ 20, 22, 24, 23, 26, 26, 25, 27, 29. ಅದನ್ನ ನಾವೇನ್ ಮಾಡ್ಕೊಂಡ್ರಿ ಪಟ್ಟ ಡಿವೈ ಮಾಡ್ಕೊಂಡ್ರಿ. ಡಿವೈ ಹೆಂಗ ಹೇಳ್ರಿ, ವೈ ಮೈನಸ್ ಇದ್ರಾಗ ಸ್ಮಾಲೆಸ್ಟ್ ವ್ಯಾಲ್ಯೂ ಚೂಸ್ ಮಾಡ್ರಿ. 18 ಮಾಡ್ಕೊಂಡ್ ಅಂದ್ರೆ 18 ಮೈನಸ್ ಮಾಡ್ಕೊಂತ ಹೋಗೋಣ. ಸೊ 18 minus 18 0. ಇದು 2, ಇದು 4. 24 ಮೈನಸ್ ಇದು ಅಂತಂದ್ರೆ 6. ನೆಕ್ಸ್ಟ್ 5. ನೆಕ್ಸ್ಟ್ 8 8 7 9 11 ಇಷ್ಟು ಬಂತು ಅಂತ ತಿಳ್ಕೊಳ್ಳೋಣ. ಈಗ ಇದನ್ನ ಡಿವೈ ಸ್ಕ್ವೇರ್ ಮಾಡ್ಕೊಳ್ಳೋಣ. ಡಿವೈ ಸ್ಕ್ವೇರ್ ಅಂದ್ರೆ 0 0 4 16 36 25 64 8 8s are 64. 7 7s are 40. 9 9 9s are 81. Next one 121. 11 into 11 ಎಷ್ಟಾಗುತ್ತೆ ಆತರ. ಇಪ್ಪಟ್ಟ ಲಾಸ್ಟ್ ಕಾಲಮ್ ಏನಂದ್ರೆ dx into dy. ಈ ಫಾರ್ಮುಲಾ ಪ್ರಕಾರ dx ಮತ್ತು dy ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಹೆಂಗ ಅಂತಂದ್ರೆ ಇಲ್ಲಿ dx ಇತ್ತಲ್ಲ, dx ಮತ್ತು dy ನ ಮಲ್ಟಿಪಲ್ ಮಾಡ್ತಾ ಹೋಗೋಣ. 0 into 0 ಎಷ್ಟಾಯ್ತು ಹೇಳ್ರಿ, ಇಲ್ಲ ಐತ್ ನೋಡ್ರಿ, ಇದು 0 into 0 ಎಷ್ಟಾಯ್ತು 0. 2 into 2 ಎಷ್ಟಾಯ್ತು 4. 3 into 4 ಎಷ್ಟಾಯ್ತು 12. 5 into 6 ಎಷ್ಟಾಯ್ತು 30. 6 into 5 ಎಷ್ಟಾಯ್ತು 30. 8 into 8 ಎಷ್ಟಾಯ್ತು 64. 9 into 8 ಎಷ್ಟಾಯ್ತು 72. 10 into 7 ಎಷ್ಟಾಯ್ತು 70. 13 into 9 ಎಷ್ಟಾಯ್ತು 117 ಆಯ್ತು. 14 into 11 ಎಷ್ಟಾಯ್ತು 154. ಈಗ ಏನ್ ಮಾಡ್ಬೇಕು, ದೆನ್ ಯು ಹ್ಯಾವ್ ಟು ಮೇಕ್ ದ ಟೋಟಲ್. ಎಕ್ಸ್ ಎಷ್ಟಾತಮ್ಮ, ಇದು ಎಕ್ಸ್ ನಮಗೆ ಅವಶ್ಯಕತೆ ಇಲ್ಲ. ಬಟ್ ಎಕ್ಸ್ ಅಂತಂದ್ರೆ ಈ ಸದ್ಯಕ್ಕೆ ನಮ್ಗೆ ಎಷ್ಟು ನಂಬರ್ ಆಫ್ ಐಟಮ್ಸ್ ಅದಾವ ಅನ್ನೋದು ಒಂದ್ ಸೈಡ್ ಬರ್ಕೋಣ. ಹೆಂಗಂದ್ರೆ ಎನ್ ಇಸ್ ಈಕ್ವಲ್ ಟು ಎಷ್ಟು ಅದ ಐಟಮ್ಸ್ ಅದ ಹೇಳ್ರಿ, 10 ಅದಾವು ಕೊಟ್ಟಂತ. ಮತ್ತೆ ಈ ಅವರು ಡಿ ಎಕ್ಸ್ ಮತ್ತು ವಾಯ್ ನಂಬರ್ ಆಫ್ ಐಟಮ್ಸ್ ಎಷ್ಟು ಅದಾವ ಅಂದ್ರೆ 10 ಅದಾವು. ಡಿ ಎಕ್ಸ್ ಟೋಟಲ್ ಎಷ್ಟ
70. ನೆಕ್ಸ್ಟ್ ಡಿವೈ 684. dx ಸ್ಕ್ವೇರ್ ಎಷ್ಟು 84. 684. ನೆಕ್ಸ್ಟ್ ಡಿವೈ ಎಷ್ಟು 60. 60. ಇದು 460. 460. ಇದು 553. 553. ಈಗ ನಾವು ಪ್ರಾಬ್ಲಮ್ ವೈಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ನಮಗೆ ಈಗ ಆನ್ಸರ್ ಬಂತು ಇಷ್ಟಿಷ್ಟು ಏನಂತ ಹೇಳಿ. ಇದ್ರ ಬೇಸ್ ಮೇಲೆ ಪ್ರಾಬ್ಲಮ್ ಸೊಲ್ಯೂಷನ್ ನೋಡೋಣ. ನಮಗೆ ಈಗ ಸದ್ಯಕ್ಕೆ ಫಾರ್ಮುಲಾ ನೆಕ್ಸ್ಟ್ ಇದ್ರ ಬರ್ಕೊಂತೀನಿ. ಇಲ್ಲಿ ಫಾರ್ಮುಲಾ ಏನಕ್ಕೈತೆ ಅನ್ನೋದು ನೋಡ್ತೀನಿ. ಸೊ ಕೋರಿಲೇಷನ್ ಇಸ್ ಇಂಡಿಕೇಟೆಡ್ ಬೈ ಸ್ಮಾಲ್ ಆರ್ ಇನ್ ಸ್ಮಾಲ್ ಆರ್ ಇಂದ ಇಂಡಿಕೇಟ್ ಮಾಡ್ತೀವಿ. ಏನ್ ಫಾರ್ಮುಲಾ ಅಂತಂದ್ರ ಸಮೇಶನ್ ಎನ್ ಸಮೇಶನ್ ಡಿಎಕ್ಸ್ ಡಿವೈ ಮೈನಸ್ ಸಮೇಶನ್ ಡಿಎಕ್ಸ್ ಇಂಟು ಸಮೇಶನ್ ಡಿವೈ. ದಿಸ್ ಇಸ್ ದ ಫಾರ್ಮುಲಾ. ಅಂದ್ರೆ ಡೈರೆಕ್ಟ್ ಮೆಥಡ್ ಮಾಡಿದಾಗ ಎಕ್ಸ್ ವೈ ಅಂತ ಡೈರೆಕ್ಟ್ ಬರ್ತೈತಿ. ಇಲ್ಲಿ ಡಿವಿಷನ್ ಮೆಥಡ್ ಮಾಡಾತಿರುತ್ತೆ ಡಿ ಯೂಸ್ ಮಾಡ್ತೀವಿ ನಾವು. ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎನ್ ಸಮೇಶನ್ ಡಿಎಕ್ಸ್ ಸ್ಕ್ವೇರ್ ಮೈನಸ್ ಸಮೇಶನ್ ಡಿಎಕ್ಸ್ ಹೋಲ್ ಸ್ಕ್ವೇರ್. ಓಕೆ, ಸ್ಕ್ವೇರ್ ರೂಟ್ ಆಫ್ ಎನ್ ಸಮೇಶನ್ ಡಿವೈ ಸ್ಕ್ವೇರ್ ಮೈನಸ್ ಸಮೇಶನ್ ಡಿವೈ ಏನಂತಪ್ಪಿ ಹೋಲ್ ಸ್ಕ್ವೇರ್. ಇದು ಫಾರ್ಮುಲಾ ಆಕ್ಚುಲಿ. ಇದ್ರ ಪ್ರಕಾರ ನೋಡ್ರಿ, ಎನ್ ಸಮೇಶನ್ ಡಿಎಕ್ಸ್ ಡಿವೈ ಅಂತಂದ್ರೆ ಲಾಸ್ಟ್ನೇ ಆನ್ಸರ್ 553 ತಗೋಬೇಕು. ಸಮೇಶನ್ ಡಿಎಕ್ಸ್ ಅಂತಂದ್ರೆ 20 ತಗೋಬೇಕು. ಸಮೇಶನ್ ಡಿವೈ ಅಂತಂದ್ರೆ 60 ತಗೋಬೇಕು. ಅದು ಕಾಲಮ್ ನಾಗ ಇದ್ದದ್ದು. ಎನ್ ಅಂದ್ರೆ ನಿಮ್ಗೆ ಗೊತ್ತೈತಿ, ಎನ್ ಅಂದ್ರೆ ಇಸ್ ಈಕ್ವಲ್ ಟು ಎಷ್ಟು ಅಂತ ಹೇಳಿದ್ವಿ ನಾವು 10. ಸೊ ಸಮೇಶನ್ ಡಿಎಕ್ಸ್ ಸ್ಕ್ವೇರ್ ಅಂತಂದ್ರೆ ಅಲ್ಲಿ ಡಿಎಕ್ಸ್ ಸ್ಕ್ವೇರ್ ಕಂಡಿದ್ದಾವಲ್ಲ ಎಷ್ಟು ಬಂದೈತಿ 684. ಇದೇನೈತೆ ಅಂದ್ರೆ ಸಮೇಶನ್ ಡಿಎಕ್ಸ್ ಹೋಲ್ ಸ್ಕ್ವೇರ್. ಇದು ಅಂದ್ರೆ ಸಮೇಶನ್ ಡಿಎಕ್ಸ್ 70 ಬಂದೈತಲ್ಲ 70 ಹೋಲ್ ಸ್ಕ್ವೇರ್ ಮಾಡ್ಬೇಕು ನಾವು. ಇದ ಸೇಮ್ ಆಸ್ಟೇಜ್ ವಾಯ್ದು ಮಾಡ್ಕೋಬೇಕು. ಹಂಗಂದ್ರೆ ಆನ್ಸರ್ ಸಾಲ್ವ್ ಮಾಡೋಣ ಅನ್ಕೊಂತೀನಿ ನೆಕ್ಸ್ಟ್ ಪೇಜ್ ನಾಗ. ಸೊ ಆಸ್ ಯು ನೋ ದಟ್ ದ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ವೇರ್ನೆಸ್ ಇಸ್ ಈಕ್ವಲ್ ಟು ಅಂದ್ರೆ ಆರ್ ಇಸ್ ಈಕ್ವಲ್ ಟು ಸಮೇಶನ್ ಡಿಎಕ್ಸ್ ಡಿವೈ ಮೈನಸ್ ಸಮೇಶನ್ ಡಿಎಕ್ಸ್ ಇಂಟು ಸಮೇಶನ್ ಏನಂತೆ ಡಿವೈ ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎನ್ ಸಮೇಶನ್ ಡಿಎಕ್ಸ್ ಸ್ಕ್ವೇರ್ ಮೈನಸ್ ಸಮೇಶನ್ ಡಿಎಕ್ಸ್ ಹೋಲ್ ಸ್ಕ್ವೇರ್. ಸೊ ಮುಗಿತಾ? ಸೊ ನೆಕ್ಸ್ಟ್ ಮತ್ತ ಅಗೇನ್ ಸ್ಕ್ವೇರ್ ರೂಟ್ ಎನ್ ಸಮೇಶನ್ ಈ ಪಡೆ ಡಿವೈ ಇಲ್ಲ ಎಕ್ಸ್ ಆದ್ರೆ ಈಗ ಡಿವೈ ಸ್ಕ್ವೇರ್ ಮೈನಸ್ ಸಮೇಶನ್ ಡಿವೈ ಹೋಲ್ ಸ್ಕ್ವೇರ್. ದಿಸ್ ಇಸ್ ದ ಫಾರ್ಮುಲಾ. ಹಂಗಂದ್ರೆ ಫಸ್ಟ್ ಬರ್ಕೊಂತ ಹೋಗೋಣ. ಸಮೇಶನ್ ಎನ್ ಇಲ್ಲಿ ಆಕ್ಚುಲಿ ಎನ್ ಮಿಸ್ ಆಗಿತ್ತು. ಎನ್ ಅಂದ್ರೆ ಗೊತ್ತಿರಂಗೆ ಎಷ್ಟು ಐಟಮ್ ಅದು 10. ಡಿಎಕ್ಸ್ ಡಿವೈ ಎಷ್ಟು ಬಂದಿತ್ತು ಆನ್ಸರ್ ನಾಗ? ಇಲ್ಲಿ ಲಾಸ್ಟ್ ಆನ್ಸರ್ ಇತ್ತಲ್ಲ 553. ಹಂಗಂದ್ರೆ 553 ಮಲ್ಟಿಪಲ್ ಮಾಡ್ರಿ ಡಿಎಕ್ಸ್ ಡಿವೈ ನಾಗ ಇಂಟು ಸಮೇಶನ್ ಡಿಎಕ್ಸ್. ಸಮೇಶನ್ ಡಿಎಕ್ಸ್ ಇಲ್ಲಿ ನೋಡ್ರಿ 70. ಸಮೇಶನ್ ಡಿವೈ ಎಷ್ಟೈತಿ 60. ಅವ್ರ ಎರಡು ಮಲ್ಟಿಪಲ್ ತಗೋಬೇಕು. ಇಲ್ಲ ಐತಿ ನೋಡ್ರಿ. ಇದು ಡಿಎಕ್ಸ್ ಎಷ್ಟು ಬಂದೈತಿ 70. ಡಿವೈ ಎಷ್ಟು ಬಂದೈತಿ 60. ಬಟ್ ಇಲ್ಲಿ ಒಂದು ಏನಾಗೈತೆ ಅಂದ್ರೆ ಫಾರ್ಮುಲಾದಾಗ ಇದು ಮೈನಸ್ ಆಕ್ಚುಲಿ. ಇಲ್ಲಿ ಮೈನಸ್ ಅಂತ ಬರ್ದ ನೋಡ್ರಿ ನಮ್ಗೆ. ಹೌದಾ? ಸೊ ಮೈನಸ್ ತಗೋಬೇಕು. ಇದು ಕ್ಲಿಯರ್ ಆತ ಅನ್ಕೊಂತೀನಿ. ಡಿವೈಡೆಡ್ ಬೈ ಈಗ ಸ್ಕ್ವೇರ್ ರೂಟ್ ಆಫ್ ಎನ್ ಅಂದ್ರೆ 10. ಸಮೇಶನ್ ಡಿಎಕ್ಸ್ ಸ್ಕ್ವೇರ್ ಎಷ್ಟೈತಿ? ಸಮೇಶನ್ ಡಿಎಕ್ಸ್ ಸ್ಕ್ವೇರ್ 684 ಇಂಟು 684 ಇದು ಒಂದು ಆತಂದ್ರ ಮೈನಸ್ ಸಮೇಶನ್ ಡಿಎಕ್ಸ್ ಸ್ಕ್ವೇರ್ ಅಂತ ಹೇಳ್ತಾನೆ. ಡಿಎಕ್ಸ್ ಹೋಲ್ ಸ್ಕ್ವೇರ್. ಡಿಎಕ್ಸ್ ಹೋಲ್ ಸ್ಕ್ವೇರ್ ಅಂತಂದ್ರೆ ಡಿಎಕ್ಸ್ ಎಷ್ಟೈತಿ 70 ಐತಿ. ಆ 70ನ ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು. 70 ಹೋಲ್ ಸ್ಕ್ವೇರ್ ಅಗೇನ್ ಸ್ಕ್ವೇರ್ ರೂಟ್ ಆಫ್ 10 ಇಂಟು ಎಷ್ಟೈತಿ ಡಿಎಕ್ಸ್ ಸ್ಕ್ವೇರ್ ಡಿವೈ ಸ್ಕ್ವೇರ್ 460 ಮೈನಸ್ ಡಿವೈ ಎಷ್ಟೈತಿ 60 ಐತಿ ಅದ್ರ ಹೋಲ್ ಸ್ಕ್ವೇರ್. ಈಗ 10 ಇಂಟು ಇದು ಮಾಡಿದ್ರೆ 5530 ಬಂತು ಮೈನಸ್ 70 ಇಂಟು 60 ಮಾಡಿದ್ರೆ 4200 ಬಂತು. ಆಮೇಲೆ ಸ್ಕ್ವೇರ್ ರೂಟ್ ಆಫ್ 10 ಇಂಟು 684 ಅಂತಂದ್ರೆ 6840 ಮೈನಸ್ 70 ಇಂಟು 70 ಅಂದ್ರೆ 900. ಅಗೇನ್ 10 ಇಂಟು 460 ಅಂತಂದ್ರೆ 4600 ಮೈನಸ್ 60 ಇಂಟು 60 3600. ಈಗ ಇದ್ರಾಗ ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬಂತು? 1330 ಬಂತು. ಡಿವೈಡೆಡ್ ಬೈ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ 6840 ಒಳಗ 4900 ಕಳ್ಕೊಂಡ್ಮೇಲೆ ಬಂದಂತ ಆನ್ಸರ್ ನ ರೂಟ್ ಹೊಡಿಬೇಕು. ರೂಟ್ ಹೊಡೆದ್ಮೇಲೆ ಎಷ್ಟು ಬಂತು? 40.04. 40.4
0.04 ಇಂಟು ಇಲ್ಲಿ 4600 ಮೈನಸ್ 3600 1000 ಬರ್ತೈತಿ. ಅದನ್ನ ಸ್ಕ್ವೇರ್ ರೂಟ್ ಹೊಡೆದ್ರೆ ಎಷ್ಟು ಬಂತು? 31.62. 62. ಈಗ ಆನ್ಸರ್ ಹೆಂಗ್ ಮಾಡ್ಬೇಕು ಅಂತಂದ್ರ ಈಗ ಇದನ್ನ ಮಲ್ಟಿಪಲ್ ಮಾಡ್ಕೋಬೇಕು. 1330 ಡಿವೈಡೆಡ್ ಬೈ ಇದನ್ನ ಎರಡು ಮಲ್ಟಿಪಲ್ ಮಾಡ್ಬ ಎಷ್ಟಾಯ್ತು? 1392.5. 92.54. ಹಾ, ನೆಕ್ಸ್ಟ್ ಆನ್ಸರ್ ಎಷ್ಟು ಬಂತು? ಇದರಿಂದ ಡಿವೈಡ್ ಮಾಡಿದ್ರೆ 0.95 ಬಂತು. ಹಂಗಂದ್ರ ನಮ್ಮ ಆನ್ಸರ್ ನೆನಪಿಟ್ಕೊಳ್ರಿ, 0.5 ಅಥವಾ 0.75 ಗಿಂತ ಜಾಸ್ತಿ ಇತ್ತು ಅಂದ್ರೆ ಹೈಲಿ ಕೋರಿಲೇಟೆಡ್ ಅಂತ ಕರಿತೀವಿ. ಹೈಲಿ ಕೋರಿಲೇಟೆಡ್ ಒಳಗೆ ಏನಾಗ್ತೈತಿ ಅಂತಂದ್ರೆ ಪಾಸಿಟಿವ್ ನೆಗೆಟಿವ್, ಆನ್ಸರ್ ಪ್ಲಸ್ ಬಂತು ಅಂದ್ರೆ ಪಾಸಿಟಿವ್, ಆನ್ಸರ್ ಮೈನಸ್ ಬಂತು ಅಂದ್ರೆ ನೆಗೆಟಿವ್. ಇಷ್ಟು ಮಾಡಿದ್ರೆ ಈ ಲೆಕ್ಕ ಮುಗೀತು. ಇಟ್ಸ್ ಆಲ್ ರಿಗಾರ್ಡಿಂಗ್ ಏನು ಕೋರಿಲೇಷನ್. ಓಕೆ, ಥ್ಯಾಂಕ್ ಯು.